ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಎಸ್, ಈಗ ತಾನೇ ಎದ್ದು ವರ್ಕೌಟ್ ಸೆಷನ್ ಎಲ್ಲ ಇತ್ತು. ವರ್ಕೌಟ್ ಸೆಷನ್ ಎಲ್ಲ ಮುಗಿಸ್ಕೊಂಡೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಟಿಫನ್ ರೆಡಿ ಮಾಡ್ಕೋಬೇಕು. ಆ್ಯಕ್ಚುಲಿ ನಮ್ಮ ಅತ್ತೆಯವ್ರು ಇಲ್ಲ, ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಮಾರ್ನಿಂಗ್ ಟಿಫನ್ನು ಇವತ್ತೆಲ್ಲ ಅಡುಗೆ ಪಡುಗೆ ಎಲ್ಲ ನನ್ನದೇ ಕೆಲಸ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಸೊಪ್ಪಿತ್ತು, ಫ್ರೆಶ್ ಸೊಪ್ಪು ನಮ್ಮಮ್ಮ ಊರಿಂದ ತಂದುಕೊಟ್ಟಿದ್ರು, ಅದನ್ನೆಲ್ಲ ಕಟ್ ಮಾಡಿದೆ. ತುಂಬ ಚೆನ್ನಾಗಿದೆ ಸೊಪ್ಪು. ಸೊಪ್ಪಲ್ಲಿ ಇವತ್ತು ನಾನು ಬಸ್ಸಾರು ಮಾಡ್ತೀನಿ ಗೈಸ್. ಬಸ್ಸಾರು ಮಾಡಬೇಕು, ಬಟ್ ಈಗ ಟಿಫನ್ ಮಾಡಿಬಿಟ್ಟು ಮಧ್ಯಾಹ್ನ ಸ್ವಲ್ಪ ಕೆಲಸ ಇದೆ. ಎಲ್ಲಿ ಹೋಗ್ತೀನಿ ಏನು ಅಂತೇಳಿ ತೋರಿಸ್ತೀನಿ. ಇದು ಸರ್ಪ್ರೈಸ್, ಓಕೆನಾ? ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಮನೇಲಿ ಇವಾಗ ಟಿಫನ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಗೋಧಿ ದೋಸೆ ವಿತ್ ಕಾಯಿ ಚಟ್ನಿ. ಆ್ಯಂಡ್ ನನಗೆ ನನ್ನ ವರ್ಕೌಟ್ಗೋಸ್ಕರ ನಾನು ವರ್ಕೌಟ್ ಮಾಡ್ತೀನಲ್ಲ, ಡೈಲಿ ನನಗೆ ಇಂಟೇಕ್ ಇಷ್ಟಿಷ್ಟೇ ತಿನ್ನಬೇಕು, ಇದಿದ್ದೇ ತಿನ್ನಬೇಕು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ರೂಟ್ ತೊಗೋಬೇಕು, ಜೊತೆಗೆ ಪ್ರೋಟೀನಾಗಿ ಎಗ್ನ ಬೇಯಿಸ್ಕೊಂಡಿದ್ದೀನಿ. ಸೊ ತಿನ್ನಬೇಕು, ಈಗ ರೆಡಿ ಆಗಬೇಕು. ಎಲ್ಲರೂ ಒಬ್ಬೊಬ್ಬರು ರೆಡಿ ಆಗ್ತಾ ಇದ್ದಾರೆ. ಈಗ ದೋಸೆ ಹಾಕಬೇಕು ಗೈಸ್. ಈಗ ನಾವು ಆಚೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಯುಕ್ತನೂ ಬರ್ತಿದ್ದಾಳೆ. ಹಾಯ್ ಮಾಡಿ ಯುಕ್ತ. ಪಿಂಕಿ ಕೂಡ ಬರ್ತಿದ್ದಾಳೆ. ಹಾಯ್ ಪಿಂಕಿ. ಸೊ ಬಿಸಿಲಿದೆ ಗೈಸ್, ಅದಕ್ಕೆ. ಸೊ ಬನ್ನಿ, ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೇಳಿ ತೋರಿಸ್ತೀನಿ. ಹಲೋ ಎವ್ರಿವನ್. ಸೊ ನಾನಿವತ್ತು ಬಂದಿದ್ದೀನಿ PC ಚಂದ್ರ ಜುವೆಲ್ಸ್ಗೆ. ಇದಿರೋದು ಕೋರಮಂಗಲದಲ್ಲಿ. ಜ್ಯುವೆಲ್ರಿ ಶಾಪ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ 2 ಫ್ಲೋರ್ಸ್ ಇದೆ. ಸೊ ಕೆಳಗಡೆ ಫ್ಲೋರಲ್ಲೆಲ್ಲ ನೀವು ಗೋಲ್ಡ್ನ ನೋಡಿದ್ರೆ, ಮೇಲ್ಗಡೆ ಫ್ಲೋರಲ್ಲಿ ನಿಮಗೆ ಡೈಮಂಡ್ ಕಲೆಕ್ಷನ್ಸ್, ಹಾಗೆ 14 ಕ್ಯಾರೆಟ್ ಗೋಲ್ಡ್, ಹಾಗೆ ಸಿಲ್ವರ್ ಜ್ಯುವೆಲ್ರಿ ಕೂಡ ಇದೆ. ಕಲೆಕ್ಷನ್ಸ್ ಮಾತ್ರ ಒಂದಕ್ಕಿಂತ ಒಂದು ಸಖತ್ತಾಗಿದೆ. PC ಚಂದ್ರ ಜುವೆಲ್ಸ್ ಯಾಕೆ ಅಂತ ಕೇಳೋದಾದ್ರೆ, ಇಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಮಿಷನ್ ನಡೀತಾ ಇದೆ. ಅದು ಕೂಡ ನೀವು ಯಾವುದೇ ಜ್ಯುವೆಲ್ರಿ ತಂದ್ರೂ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. 9 ಕ್ಯಾರೆಟ್, 14 ಕ್ಯಾರೆಟ್, 18 ಕ್ಯಾರೆಟ್, 22 ಕ್ಯಾರೆಟ್ ಗೋಲ್ಡ್ ತಂದ್ರು ಕೂಡ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಅದು ಕೂಡ 0 ಡಿಡಕ್ಷನ್ ಅಲ್ಲಿ. ಸೊ ಬನ್ನಿ, ಈಗ ನಾನು ತಂದಿರುವಂಥ ಗೋಲ್ಡ್ನ ನಿಮ್ಮ ಮುಂದೆನೇ ಎಕ್ಸ್ಚೇಂಜ್ ಮಾಡಿಸ್ತೀನಿ. ಏನೇನೆಲ್ಲ ವ್ಯಾಲ್ಯೂ ಇದೆ ತೋರಿಸ್ತೀನಿ. ಸರ್, ಅದೇ ಇಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸ್ಕೊಂತೀರಾ? ಹಾಂ, ನನ್ನ ಹತ್ರ ಕೆಲವೊಂದಿದೆ ಓಲ್ಡ್ ಗೋಲ್ಡು. ಸೊ ಏನೇನಾಗುತ್ತೆ ಅಂದರೆ, ಇದು ತುಂಬ ಹಳೇ ಡಿಸೈನ್ಸು, ನಾನು ಯೂಸ್ ಕೂಡ ಮಾಡ್ತಾ ಇಲ್ಲ, ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಶೋರ್ ಏನಿಲ್ಲ ಮೇಡಮ್, 22 ಕ್ಯಾರೆಟ್ ಆದರೆ ಸೊ ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ಪ್ಯೂರಿಟಿ ಚೆಕ್ ಮಾಡ್ತೀವಿ. ಆಚೆಗಡೆ ಗೋಲ್ಡ್ ಆದರೆ ಪ್ಯೂರಿಟಿ ಚೆಕ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಒಂದು ಪೀಸ್ ಕಟ್ ಮಾಡಿಬಿಟ್ಟು ಮೆಲ್ಟ್ ಚೆಕ್ ಮಾಡಿ 22 ಕ್ಯಾರೆಟ್ ಬಂದರೆ ಫುಲ್ ವ್ಯಾಲ್ಯೂ ನಿಮ್ಗೆ ಬರ್ತದೆ. ಇನ್ ಕೇಸ್ ಪ್ಯೂರಿಟಿ ಯಾವುದೋ 22 ಕ್ಯಾರೆಟ್ ಇಲ್ಲ, ಅದನ್ನೇನು ಮಾಡ್ತೀವಿ ಅಂದರೆ, ನಾವು ಫುಲ್ ಎಂಟೈರ್ ಐಟಮ್ನ ಒಂದು ಆರ್ನಮೆಂಟ್ ಮೆಲ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ಯೂರಿಟಿ ಚೆಕ್ ಮಾಡಿ ಅವಾಗ ಏನು ಕ್ಯಾರೆಟ್ ಬರ್ತದೋ, ಇವತ್ತೊಂದು ಆಫರ್ ಪ್ರಕಾರ ಆದರೆ ಕ್ಯಾರೆಟ್ ವೈಸ್ ನಿಮಗೆ ಪ್ರೈಸ್ ಸಿಗ್ತೈತೆ. ಅದು ನಿಮಗೆ ಫುಲ್ ಸಿಗ್ತದೆ ವ್ಯಾಲ್ಯೂ. ಇವಾಗ ಇನ್ ಕೇಸ್ 17 ಕ್ಯಾರೆಟ್ ಬಂತು, ಡಿವೈಡೆಡ್ ಬೈ ರೇಟ್ ಇವತ್ತು ಬಂದು 14,345 ಇದೆ. ಸೊ ಅದ್ರ ಪ್ರಕಾರ ಏನು ಮಾಡ್ತೀವಿ, ಡಿವೈಡ್ ಮಾಡಿ ಕ್ಯಾರೆಟ್ ವೈಸ್ ನಿಮಗೆ ಫುಲ್ ವ್ಯಾಲ್ಯೂ ಪೇಯಬಲ್ ಸಿಗ್ತದೆ. ಓಕೆ ಸರ್, ನೋಡಿ ಚೆಕ್ ಮಾಡಿ ನಂದು ಏನೇನಿದೆ ಅಂತ. ಓಕೆ, ಬ್ಯಾಂಗಲ್ ವೆಯ್ಟ್ ನೋಡ್ಕೊಳ್ರಿ. 23.440. ಸೊ ಅದೇ ಪ್ರೈಸ್ಗೆ ಸಿಗುತ್ತೆ. ಆಲ್ ಮಾರ್ಕ್ ಇದೆ ಈ ಐಟಮು, ಬ್ಯಾಂಗಲ್ಲು. ಪ್ಲಸ್ ನಿಮ್ಮದು ನೆಕ್ಲೆಸ್ಸು ಆಲ್ ಮಾರ್ಕ್ ಇದೆ. ಇಯರಿಂಗ್ಸ್ ಮಾತ್ರ ನಿಮ್ಮದು 17 ಕ್ಯಾರೆಟ್ ಬರ್ತೈತೆ. ನೆಕ್ಲೆಸ್ 31.20 ಇದೆ. ನಾನು ಎಕ್ಸ್ಚೇಂಜ್ ಮಾಡ್ತಿರೋದಕ್ಕೆ ಸೇಮ್ ವ್ಯಾಲ್ಯೂನೇ ಕೊಡ್ತೀರಾ? ವ್ಯಾಲ್ಯೂ ಟು ವ್ಯಾಲ್ಯೂ ನಿಮ್ಗೆ ಅಡ್ಜಸ್ಟ್ ಆಗಿಬಿಡ್ತದೆ. ಇವಾಗ ಇದು ನೋಡಿ, ಇದು ಆಲ್ ಮಾರ್ಕ್ ಐಟಮು, ಪ್ಲಸ್ ಇದೂ ಆಲ್ ಮಾರ್ಕ್ ಐಟಮ್ ನಿಮ್ಮದು. ಇದೊಂದು ಮಾತ್ರ 17 ಪಾಯಿಂಟ್ ಸಮಥಿಂಗ್ ಕ್ಯಾರೆಟ್ ತೋರಿಸ್ತೈತೆ. ಇದನ್ನು ಮೆಲ್ಟ್ ಮಾಡಿದ್ಮೇಲೆ ಏನು ಪ್ಯೂರಿಟಿ ಬರ್ತದೆ 100% ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ಕ್ಯಾರೆಟ್ ವೈಸ್ ಪ್ರೈಸ್ ನಿಮ್ಗೆ ಸಿಕ್ಬಿಡ್ತದೆ. ಇವತ್ತೊಂದು 14,345 ರುಪೀಸ್ ಏನಿದೆಯೋ ಆ ಪ್ರೈಸಲ್ಲೇ ನಿಮ್ಗೆ ಡಿವೈಡ್ ಮಾಡಿಬಿಟ್ಟು ಕ್ಯಾರೆಟ್ ವೈಸ್ ಏನಿದೆಯೋ ಅಮೌಂಟ್ ಫುಲ್ ವ್ಯಾಲ್ಯೂ ಸಿಗ್ತದೆ. ಓಕೆನಾ? ಬಿಲೋ ಇನ್ನೊಂದು ಬಂದು ನಮ್ಮಲ್ಲಿ ಏನಾಗ್ತದೆ ಮೇಡಮ್, ಬಿಲೋ 14 ಕ್ಯಾರೆಟ್ ಇದ್ದರೆ ನಾವು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳಲ್ಲ ಮೆಲ್ಟ್ ಆದಮೇಲೆ. ಅದು ನಮ್ಮ ಕಂಪನಿ ಪಾಲಿಸಿ ಪ್ರಕಾರ ಸ್ಟ್ಯಾಂಡರ್ಡ್ ಬಂದು 14 ಕ್ಯಾರೆಟ್ ಮಿನಿಮಮ್ ಇರಬೇಕು. ಮಿನಿಮಮ್ 14 ಕ್ಯಾರೆಟ್ಸ್ ಇರಬೇಕು. ಸೊ ಈಗ ಇದು ಎಷ್ಟು ಕ್ಯಾರೆಟ್ ಇದೆ ಅಂತಂದ್ರೆ 17 ಕ್ಯಾರೆಟ್. 17 ಕ್ಯಾರೆಟ್. ಪ್ರೋಸೆಸ್ ಎಲ್ಲ ನಿಮ್ಮ ಮುಂದೆನೇ ಆಗ್ತದೆ. ಮೆಲ್ಟಿಂಗ್ ಪ್ರೋಸೆಸ್ಸು ನಿಮ್ಮ ಮುಂದೆನೇ ನಾವು ಮಾಡ್ತೀವಿ. ಸೊ ಇನ್ ಫ್ರಂಟ್ ಆಫ್ ಯು ಎವ್ರಿಥಿಂಗ್ ವಿಲ್ ಹ್ಯಾಪನ್. ಆಫ್ಟರ್ ಮೆಲ್ಟ್ ಏನಂದರೆ 10-20 ಮಿಲಿ ಯೂಶಲಿ ಅದು ಇದೇ ಇರ್ತದೆ, ಕಮ್ಮಿ. ಸೊ ನಾವಿಲ್ಲಿ ಯಾವುದೇ ಅಂದರೆ 24 ಕ್ಯಾರೆಟು 22 ಯಾವುದೇ ಕ್ಯಾರೆಟ್ ಗೋಲ್ಡ್ ತಂದರೂ ಕೂಡ ಅದೇ ಎಕ್ಸ್ಚೇಂಜ್ 100% ನಿಮ್ಗೆ ಎಕ್ಸ್ಚೇಂಜ್ ಪಾಲಿಸಿ ಇದೆ ಇವಾಗ, ವಿತೌಟ್ ಡಿಡಕ್ಷನ್. ವಿತೌಟ್ ಡಿಡಕ್ಷನ್. ಓಕೆ. ಬ್ಯಾಂಗಲ್ ಬಂದು ನಿಮಗೆ 23.44 ಇದೆ.
ಪ್ಲಸ್ ನೆಕ್ಲೆಸ್ ಬಂದು 31.2 ಗ್ರಾಮ್ಸ್ ಇದೆ. ಸೊ ಬೋತ್ ಟುಗೆದರ್ ಇದು 54.64 ಮಿಲಿಗ್ರಾಮ್ಸ್ ಬರ್ತದೆ 22 ಕ್ಯಾರೆಟು. ಸೊ ನಮ್ಮದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವಿಲ್ ಬಿ ದ ಸೇಮ್ ಪ್ರೈಸ್. ಸೊ 14 ಕ್ಯಾರೆಟ್ 14,350 ರುಪೀಸ್ ನಾನು ನಿಮಗೆ ಬಿಲ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಪರ್ಚೇಸ್ ವ್ಯಾಲ್ಯೂನು ಸೇಮ್ ಇದ್ದೇ ಇರ್ತದೆ ಎಕ್ಸ್ಚೇಂಜಲ್ಲೇ. ಸೊ ಅದು ವ್ಯಾಲ್ಯೂ ಬಂದುಬಿಟ್ಟು ನಿಮ್ಮ 7,83,811 ರುಪೀಸ್ ಬರ್ತೈತೆ. ಸೊ ಇದು ಬಂದು ಇಯರಿಂಗ್ಸ್ ಬಂದು ನಿಮ್ಮದು ಬರೀ 18 ಕ್ಯಾರೆಟ್ ಅಥವಾ 17 to 18 ಕ್ಯಾರೆಟ್ ತೋರಿಸೋದ್ರಿಂದ ಸೊ 70% ಪ್ರಕಾರ ನಾನು ಆವ್ರೇಜ್ ತೊಗೊಂಡು ಬಿಫೋರ್ ಮೆಲ್ಟು 7.06 ಮಿಲಿಗ್ರಾಮ್ಸ್ ಇದೆ. ಸೊ ಅದ್ರ ಪ್ರಕಾರ ನಿಮ್ಗೆ 70,893 ರುಪೀಸ್ ಪ್ಲಸ್ ಆರ್ ಮೈನಸ್ ಇದರಲ್ಲೇ ನಿಮಗೆ ಕಮ್ಮಿ ಆಗ್ಬೋದು ಜಾಸ್ತಿನೂ ಆಗ್ಬೋದು. ಬಿಕಾಸ್ ಆಫ್ಟರ್ ಮೆಲ್ಟ್ ಓನ್ಲಿ ವಿ ಕ್ಯಾನ್ ಟೆಲ್ ದಿಸ್ ದ ಪ್ರೈಸ್ ಎಕ್ಸಾಕ್ಟ್ ಪ್ರೈಸ್. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬಂದು ನಿಮಗೆ 8,54,700 ರುಪೀಸ್ ನಿಮಗೆ ಬರ್ತೈತೆ. ಓಕೆ ಫೈನ್ ಸರ್. ನಾನು ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ಕೋತೀನಿ ತೊಗೊಳೋದಕ್ಕೆ. ನೀವು ಅದೇನು ಮೆಲ್ಟಿಂಗ್ ಪ್ರೋಸೆಸ್ ಇದೆ? ಮೆಲ್ಟಿಂಗ್ ಪ್ರೋಸೆಸ್ ಏನಿದ್ರು ನಿಮ್ಮ ಇನ್ ಫ್ರಂಟ್ ಆಫ್ ಯು ಅಲ್ಲೇ ಆಗ್ತದೆ. ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ನಿಮ್ಗೆ ಬಂದೇ ಬರ್ತದೆ. 5,000-10,000 ಅಲ್ಲಿ ಇಲ್ಲ ಆಗ್ಬೋದು. ಬಿಕಾಸ್ ಓನ್ಲಿ ಇಯರಿಂಗ್ಸು, ಬಾಕಿ ಏನೇ ಇರೋದು ನಿಮ್ಮ ಹತ್ರ 22 ಕ್ಯಾರೆಟ್ ಇರೋದ್ರಿಂದ ನಿಮ್ಗೆ ಏನು ಡಿಡಕ್ಷನ್ಸ್ ಇರಲ್ಲ. ಸೊ ಇದರಲ್ಲಿ ಏನಿದೆಯೋ ನಿಮ್ಗೆ ಇವಾಗೂ ಫುಲ್ ವ್ಯಾಲ್ಯೂವೇ ಸಿಗ್ತದೆ. ಬಟ್ ಮೆಲ್ಟ್ ಆದಮೇಲೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗ್ತದೆ. ಸೊ ಈ ಮೆಲ್ಟಿಂಗ್ ಪ್ರೋಸೆಸ್ ಈಗ ನಮ್ಮ ಕಣ್ಮುಂದೆ ನಿಮ್ಮ ಕಣ್ಮುಂದೆನೇ ಆಗೋದು. ಯಾವುದೂ ಯಾರು ಇಲ್ದಿರೋವಾಗ ಮಾಡಲ್ಲ. ಇನ್ ಫ್ರಂಟ್ ಆಫ್ ಯು ನಾವು ಮೆಲ್ಟ್ ಮಾಡ್ತೀವಿ. ಅಲ್ಲೇ ಮೆಲ್ಟ್ ಆದಮೇಲೆ ಮತ್ತೆ ಪ್ಯೂರಿಟಿ ಚೆಕ್ ಮಾಡಿ ಫೈನಲ್ ಏನು ಪ್ಯೂರಿಟಿ ಬರ್ತದೆ ಅದ್ರ ಪ್ರಕಾರ ನಿಮಗೆ 100% ವ್ಯಾಲ್ಯೂ ನಿಮಗೆ ಪೇಬಲ್ ಬರ್ತದೆ. ಓಕೆ, ನಾನು ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ತೀನಿ ಪ್ಲೀಸ್ ಮ್ಯಾಮ್. ಇಲ್ಲಿ ಎಂಟೈರ್ ಎಕ್ಸ್ಚೇಂಜ್ ಪ್ರೋಸೆಸ್ಸು ನಿಮ್ಮ ಕಣ್ಮುಂದೆನೇ ನಡೆಯುತ್ತೆ. ಮೆಲ್ಟಿಂಗು, ವೇಟ್ ಚೆಕ್ಕು, ಕ್ಯಾರೆಟ್ ಚೆಕ್ಕು ಎಲ್ಲಾನು ನಿಮ್ಮ ಕಣ್ಮುಂದೆನೇ ನಡೆಯುತ್ತೆ. ಟ್ರಸ್ಟೆಡ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರೂ ವ್ಯಾಲ್ಯೂ ಪ್ರೋಸೆಸ್ಸು ಎಲ್ಲಾನು ನಿಮ್ಮ ಕಣ್ಮುಂದೆನೇ ನಿಮ್ಮ ಮುಂದೆನೇ ಮಾಡ್ತಾರೆ. ಸೊ ಮೆಲ್ಟಿಂಗ್ ಪ್ರೋಸೆಸ್ ಎಲ್ಲ ನನ್ನ ಕಣ್ಮುಂದೆನೇ ಆಯಿತು. ಈಗ ಗೋಲ್ಡ್ ಸೆಲೆಕ್ಟ್ ಮಾಡೋಣ ಅಂತ ಬಂದೆ. ಮ್ಯಾಮ್ ಇದು ಟೆಂಪಲ್ ಜ್ಯುವೆಲ್ಸ್ ಅಂತ ನಿಮ್ಗೆ ಆ್ಯಸ್ ಯೂಶುವಲ್ ಗೊತ್ತಿರೋ ಥರ. ಬಟ್ ಇದು ಏನಂದರೆ ಸ್ಪೆಷಾಲಿಟಿ ವರ್ಕ್ ಬಂದು ನಿಮಗೆ 3D ಎಂಬೋಸಿಂಗ್ ಇರ್ತದೆ. ಸೊ ಇದು ಆ್ಯಕ್ಚುಲಿ ನಿಮ್ಗೆ ಯಾವುದೇ ಸ್ಮಾಲ್ ಮೈನ್ಯೂಟ್ ವರ್ಕ್ಸು ನಿಮ್ಗೆ ವೆರಿ ಕ್ಲಿಯರ್ ಕಟ್ಟಲ್ಲಿ ಇರ್ತದೆ. ಇದು ನಿಮ್ಮ ಬಜೆಟಲ್ಲಿ ಎಂಟರ್ ಸೆಟ್ಟು ಮ್ಯಾಚ್ ಆಗ್ತದೆ ಅಪ್ರಾಕ್ಸಿಮೇಟಾಗಿ. ಆಗುತ್ತಾ? ಎಸ್, ಚೆನ್ನಾಗಿದೆಲ್ಲ, ಇಷ್ಟ ಆಯ್ತು ನನಗೆ. ಓಕೆ, ಇದೇನಿದೆ ಹಾರ ಎಷ್ಟಿದೆ? 25 ಗ್ರಾಮ್ಸ್. ಇದು 14 ಗ್ರಾಮ್ಸ್. ಅದೇ ಲೈಟ್ ವೆಯ್ಟಲ್ಲೂ ಸಿಗ್ತದೆ, ಹೆವಿ ವೆಯ್ಟಲ್ಲೂ ಸಿಗ್ತದೆ. 3D ಎಂಬೋಸಿಂಗ್ ಫೋಸಲ್ಲಿ ನಿಮ್ಗೆ ಏನೇ ಆದ್ರೂ ಸ್ವಲ್ಪ ಹೆವಿ ಇರ್ತದೆ ವರ್ಕು. ಓಕೆ, ಇದ್ರಲ್ಲಿ ಬಂದು ನಿಮಗೆ ಕಮ್ಮಿ ವೆಯ್ಟಲ್ಲೇ ಸಿಗ್ತದೆ. ಇದು ಇರಲಿ, ನಾನು ಲಾಸ್ಟಿಗೆ ಇದು ಮಾಡ್ಕೊತೀನಿ. ಸೊ ಇವೆಲ್ಲ ಇಲ್ಲೇ ಸ್ಕ್ಯಾನ್ ಮಾಡೇ ಬಿಲ್ಲಿಂಗ್ ಮಾಡ್ಕೊಂಡ್ಬಿಡ್ತೀರಾ? ಓಕೆ, ಇದರಲ್ಲೇ ಎಲ್ಲ ಟ್ಯಾಗಲ್ಲೇ ಇರ್ತದೆ ನಮ್ಮದು. ಇಲ್ಲಿ ಟ್ಯಾಬಲ್ಲಿ ಒಂದ್ಸತಿ ರೀಡ್ ಮಾಡಿಬಿಟ್ರೆ ಎಲ್ಲ ಫೀಡ್ ಆಗ್ತದೆ. ಸೊ ಎನಿಥಿಂಗ್ ಇಸ್ ದೇರ್ ನಾವು ಇಲ್ಲಿ ಪ್ರೋಸೆಸ್ ಮಾಡ್ತೀವಿ. ಸೊ ಇಲ್ಲಿಂದ ರೇಸ್ ಆಗಿದ ತಕ್ಷಣ ಅಲ್ಲಿ ಕ್ಯಾಶ್ ಕೌಂಟ್ರಿಗೆ ಅದು ರಿಫ್ಲೆಕ್ಟ್ ಆಗ್ತದೆ. ಅದಾದಮೇಲೆ ವಾಟ್ ಎವರ್ ಇಂದ ಎಕ್ಸ್ಚೇಂಜ್ ಏನಿದೆಯೋ ಅದರದೆಲ್ಲ ಮೈನಸ್ ಮಾಡ್ತಾರೆ. ಮೈನಸ್ ಮಾಡಿ ರಿಮೈನಿಂಗ್ ಪೇಯಬಲ್ ಅಮೌಂಟ್ ಪೇ ಮಾಡಿ. ಇದು ಅಂದರೆ ನಾನು ಕೇಳಿದ್ದು ವಿತ್ ಆಫರ್ ಎಲ್ಲ ಸಮೇತ? ಹೌದು, ಅಡಿಷ್ನಲ್ ಏನಾನಿದ್ರೆ ಸ್ಮಾಲ್ ಮಾಡೇ ಮಾಡ್ತಾರೆ. ಓಕೆ. ಸೊ ಆಫರ್ ಇರೋದೆಲ್ಲ ಏನಕ್ಕಂದರೆ ಕ್ಯಾಂಪೇನ್ ನಮ್ದು ಏನಿದ್ರು ಎಲ್ಲ ಹೆಡ್ ಆಫೀಸಿಂದನೇ ಆಪ್ರೇಟ್ ಆಗೋದು. ನಮ್ಮ ಇಲ್ಲಿಂದ ಮ್ಯಾನ್ಯುವಲ್ ಏನೂ ಮಾಡಲ್ಲ. ಸೊ ವಾಟ್ ಎವರ್ ಎವ್ರಿ ಮಂತ್ ನಮ್ದು ಆಫರ್ಸ್ ಬರ್ತದೆ ಅದು ಬಂದು ನಮಗೆ ಕ್ಯಾಂಪೇನಲ್ಲಿ ಏನಾಗ್ತದೆ ಆ್ಯಡ್ ಆಗ್ತದೆ. ಎಲ್ಲ ಆಪ್ರೇಟ್ ಬಂದು ಹೆಡ್ ಆಫೀಸಿಂದನೇ ಆಗ್ತದೆ. ಸೊ ಆಟೋಮೆಟಿಕ್ಲಿ ನಾವು ಯಾವಾಗ ಸ್ಕ್ಯಾನ್ ಮಾಡ್ತೀವಿ ಆಫರ್ ಏನಿದ್ರು ಇಲ್ಲಿ ಆಫರ್ ಎಲ್ಲ ಶೋ ಮಾಡಿಬಿಡ್ತದೆ. ಇದು ಪರ್ ಗ್ರಾಮ್ ಗೋಲ್ಡ್ ಮೇಲೆ ನಿಮಗೆ 500 ರುಪೀಸ್ ಡಿಸ್ಕೌಂಟ್ ಆಗ್ತಾಯಿದೆ. ಡೈಮಂಡಲ್ಲಾದರೆ 8%, ಸ್ಟೋನಲ್ಲಿ 8% ಇದೆ. ಆಮೇಲೆ ಸಿಲ್ವರ್ ಜ್ಯುವೆಲ್ರಿ ಮೇಲೆ 25% ಮೇಕಿಂಗ್ ಮೇಲೆ ಈ ಜ್ಯುವೆಲ್ರಿ ಮೇಲೆ ನಿಮ್ಗೆ ಡಿಸ್ಕೌಂಟ್ ಇದೆ. ಆಮೇಲೆ ಗೋಲ್ಡ್ ಎಕ್ಸ್ಚೇಂಜ್ ಆಫರಲ್ಲೂ ಇವಾಗ ನಡೀತೈತೆ. ಸೊ ನೋ ಡಿಡಕ್ಷನ್ಸ್ ನಥಿಂಗ್. ಸೊ ಏನು ಕ್ಯಾರೆಟ್ ಬರ್ತದೋ ಅದ್ರ ಪ್ರಕಾರ ನಿಮಗೆ ಅಮೌಂಟ್ ಅವತ್ತೊಂದು ಏನಿದೆ 22 ಕ್ಯಾರೆಟ್ ಪ್ರೈಸ್ ಡಿವೈಡ್ ಮಾಡಿಬಿಟ್ಟು ಏನು ಕ್ಯಾರೆಟ್ ಬರ್ತದೋ ಅದ್ರದ್ದು ಫುಲ್ ಅಮೌಂಟ್ ನಿಮಗೆ ಪೇಯಬಲ್ ಬರ್ತದೆ. ಅದೇ ಮುಂಚೆ ಆದರೆ ಏನಾಗ್ತೈತೆ ಅಂದರೆ ಬಿಲೋ 22 ಕ್ಯಾರೆಟ್ ಏನೇ ಇದ್ರೂ ಮೆಲ್ಟ್ ಆದಮೇಲೆ ನಾವೇನು ಮಾಡ್ತಾಯಿದ್ರಿ ಅದನ್ನು ಪ್ಯೂರಿಟಿ ಏನು ಬರ್ತದೋ ಅದನ್ನು 22 ಪ್ರೈಸ್ ಕೊಡ್ತಾಯಿದ್ರಿ, 22 ಕ್ಯಾರೆಟ್ ಪ್ರೈಸ್ದು. ಬಟ್ ಇವಾಗ ಏನಾಗ್ತೈತೆ ಅಂದರೆ ಏನು ಕ್ಯಾರೆಟ್ ಬರ್ತದೋ ಅದ್ರ ಕ್ಯಾರೆಟ್ ವೈಸ್ ಪ್ರಕಾರ ನಿಮಗೆ ಪ್ರೈಸ್ ಅಮೌಂಟ್ ಸಿಗ್ತದೆ. ಸೊ ಅದರಿಂದ ನಿಮಗೆ ಡಿಡಕ್ಷನ್ಸ್ ಏನೂ ಇರೋಲ್ಲ. ಆ್ಯಂಡ್ ನಾನು ಸ್ವಲ್ಪ ಡೈಮಂಡ್ ಕಲೆಕ್ಷನ್ ನೋಡೋಣ ಅಂತೇಳಿ ಮೇಲೆ ಬಂದೆ. ಸೊ ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ ನೋಡಿದೆ, ತುಂಬ ಇಷ್ಟ ಆಯಿತು. ನಾನೊಂದು ಸೆಲೆಕ್ಟ್ ಮಾಡಿ ಕೂಡ ಬಂದಿದ್ದೀನಿ. ಈಗ ಡೈಮಂಡಲ್ಲೂ ಸ್ವಲ್ಪ ನೋಡೋಣ ಹೇಗಿದೆ ಕಲೆಕ್ಷನ್ಸ್ ಅಂತ ಬಂದೆ. ಡೈಮಂಡಲ್ಲೂ ಆಫರ್ ಇದೆ ಮ್ಯಾಮ್. ಪರ್ ಗ್ರಾಮ್ 500 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಡೈಮಂಡ್ ವ್ಯಾಲ್ಯೂ ಮೇಲೆ 8% ಸಿಗುತ್ತೆ. ಇವನ್ ಅಸ್ಟ್ರಾಜಿಕಲ್ ಸ್ಟೋನ್ಸ್ ಮೇಲೆ ಕೂಡ ನಿಮಗೆ 8% ಅವೈಲೇಬಲ್ ಡಿಸ್ಕೌಂಟ್ ಇದೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಈ ಪೀಸ್, ನಂಗೆ ಸಖತ್ ಇಷ್ಟ ಆಯಿತು. ಡೈಮಂಡ್ ಕೂಡ ತುಂಬ ಫಿನಿಶಿಂಗ್ ಎಲ್ಲ ಸಖತ್ತಾಗಿದೆ. ಆಮೇಲೆ ಕಲೆಕ್ಷನ್ಸ್ ಅಷ್ಟೇ ಸಖತ್ತಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ನಾನು ಹಾಕ್ಕೊಂಡಿದ್ನಲ್ಲ ಅದು ಎಷ್ಟಾಗ್ಬೋದು ಮ್ಯಾಮ್? ನಿಮಗೆ ಬಿಫೋರ್ ಡಿಸ್ಕೌಂಟ್ 8,24,000 ಆಗುತ್ತೆ. ಆಫ್ಟರ್ ಡಿಸ್ಕೌಂಟ್ 7 ಲ್ಯಾಕ್ ನಿಮಗೆ 81,000 ಆಗುತ್ತೆ ಮ್ಯಾಮ್. 8,25,000 ಹತ್ರ ಈಗ ಅಷ್ಟೊಂದು ಬಜೆಟ್ ಇಲ್ಲ. ಬೇರೆ ಯಾವುದಾದ್ರೂ ತೋರಿಸ್ತೀರಾ ಸ್ವಲ್ಪ ಮಿನಿಮಮ್ ಬಜೆಟ್ ಇರೋವಂಥದ್ದು? ಕಂಪ್ಲೀಟ್ ಲೈಟ್ ವೇಟ್ ಕಲೆಕ್ಷನ್ ನೆಕ್ಲೆಸಸ್ ಕೂಡ ಅವೈಲೇಬಲ್ ಇದೆ ಮ್ಯಾಮ್. 2.5 ಒಳಗಡೆ ಬಂದುಬಿಡುತ್ತೆ. 2.5 ಎಷ್ಟಿದೆ ಇದಕ್ಕೆ? 2.5 ಲ್ಯಾಕ್. ಅಯ್ಯೋ ದೇವರೇ, ಓ ಮೈ ಗಾಡ್, ಕ್ಯೂಟಾಗಿದೆ ಅಲ್ಲ. ಸರಿ, ತುಂಬ ಚೆನ್ನಾಗಿದೆ. ಬಟ್ ಈಗ ನನ್ನ ಹತ್ರ ಇಷ್ಟು ಕೂಡ ಬಜೆಟ್ ಇಲ್ಲ. ಅಂದರೆ ನಾನು ಗೋಲ್ಡ್ ಪರ್ಚೇಸ್ ಮಾಡಿರೋದ್ರಿಂದ ಈಗ ಡೈಮಂಡು ಇಷ್ಟೊಂದು ಕಾಸ್ಟ್ಲಿದು ಬೇಡ.
ಸೊ ಐ ಗೋ ವಿತ್ ರಿಂಗ್ಸ್ ತೋರಿಸಿ, ಒಂದು ಮಿನಿಮಲ್ ಬಜೆಟ್ ಇರೋವಂಥ ರಿಂಗ್ಸು. ಪ್ರೈಸ್ ಎಲ್ಲಿಂದ ಶುರು ಆಗುತ್ತೆ? 35,000 ಸ್ಟಾರ್ಟ್ ಆಗುತ್ತೆ. 35ಇಂದ ಶುರು ಆಗುತ್ತಾ? ಓಕೆ, ಇದೆಲ್ಲ ಎಷ್ಟಾಗ್ಬೋದು? ಇದು 35 ಬರುತ್ತೆ ನಿಮಗೆ. ಇದು 35 ಸಿಗುತ್ತಾ? ಎಸ್ ಮ್ಯಾಮ್. ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯ್ತು, ಡಿಫ್ರೆಂಟ್ ಆಗಿದೆ. ಹಾಗೆ ಇಲ್ಲಿ ನಿಮಗೆ 9 ಕ್ಯಾರೆಟ್ ಗೋಲ್ಡ್, 14 ಕ್ಯಾರೆಟ್ ಗೋಲ್ಡ್, 18 ಕ್ಯಾರೆಟ್ ಗೋಲ್ಡ್, 22 ಹಾಗೆ 24 ಕ್ಯಾರೆಟ್ ಗೋಲ್ಡ್ ಎಲ್ಲ ಥರದಂಥ ಗೋಲ್ಡು ನಿಮಗೆ ಈ ಜಾಗದಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ನಿಮಗೆ ಸಿಲ್ವರ್ ಐಟಮ್ಸ್ಗಳು ಕೂಡ ಸಿಗುತ್ತೆ ಫಾರ್ ಗಿಫ್ಟಿಂಗ್ ಪರ್ಪಸ್, ಹಾಗೆ ನಿಮಗೆ ಡೈಲಿ ವೇರ್ಗೆ ಕೂಡ. ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಆ್ಯಂಡ್ ರಿಹಿ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಮೇಲೆ 25% ಆಫ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ನಾನು ಸೆಲೆಕ್ಟ್ ಮಾಡಿದಂಥ ಗೋಲ್ಡ್ ಜ್ಯುವೆಲ್ರಿನ ನಾನು ಹಾಕ್ಕೊಂಡು ಟ್ರಯಲ್ ಕೂಡ ಮಾಡಿದೆ. ಎಲ್ಲರೂ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರು. ನೋಡಿ, ನಿಮ್ದು ಹಳೆ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಓವರ್ ಆಲ್ ಇದೆಲ್ಲ ಫುಲ್ ಎಂಟರ್ ಸೆಟ್ಟದು ಬಂದು ಇಲ್ಲಿ ಇದೆ ನೋಡಿ ಕ್ಯಾಲ್ಕುಲೇಷನು. ನೆಕ್ಲೆಸ್ ಬಂದು ನಿಮಗೆ 459 ಆಫ್ಟರ್ ಡಿಸ್ಕೌಂಟ್ ಬರ್ತೈತೆ. 459 251. ಓಕೆನಾ? ಸೊ ಇದು ನಿಮ್ಗೆ 500 ರೂಪೀಸ್ ಅದು ಆಫ್ ಆಗಿ ಡಿಸ್ಕೌಂಟ್ ಆಗಿ. ಸೊ ಇನ್ನೊಂದು ನೆಕ್ಲೆಸ್ ಬಂದು ಶಾರ್ಟ್ ನೆಕ್ಲೆಸ್ ಬಂದು ನಿಮ್ಗೆ 14.64 ಮಿಲಿಗ್ರಾಮ್ಸ್ ಇದೆ, ಅದು 2,64,439 ರೂಪೀಸ್ ಬರ್ತೈತೆ. ಪ್ಲಸ್ ಇಯರಿಂಗ್ಸ್ ಬಂದು 9.6 ಗ್ರಾಮ್ಸ್ ಇದೆ, ಅದು 1,69,721 ಆಫ್ಟರ್ ಡಿಸ್ಕೌಂಟು. ನಿಮ್ದು ಇದರಲ್ಲಿ ಓವರ್ ಆಲ್ ಡಿಸ್ಕೌಂಟ್ ಅಮೌಂಟ್ ಬಂದ್ಬಿಟ್ಟು ಆಫರ್ ಇರೋದು 25,285 ರೂಪೀಸ್ ಡಿಸ್ಕೌಂಟ್ ಆಗಿದೆ. ಓಕೆ. ಸೊ ಓಕೆನಾ? ನಿಮ್ದು ಹಳೆ ಗೋಲ್ಡ್ ಎಕ್ಸ್ಚೇಂಜ್ ಏನಿದೆಯೋ ಎಲ್ಲ ಓವರ್ ಆಲ್ ಎಕ್ಸ್ಚೇಂಜ್ ಆದಮೇಲೆ 36,075 ರೂಪೀಸ್ ನೀವು ಕೊಡಬೇಕಾಗ್ತದೆ. ಸೊ ಇಷ್ಟು ಸೆಟ್ಟಿಗೆ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಎಲ್ಲ. ಓಕೆ ಓಕೆ ಸರ್. ಸೊ ನಾನು ಡೈಮಂಡ್ ಕೂಡ ಸೆಲೆಕ್ಟ್ ಮಾಡಿದೆ, ಅದು ನಾನು ನೆಕ್ಸ್ಟ್ ಟೈಮ್ ತೊಗೊತೀನಿ. ಓಕೆ, ಶೂರ್ ಮ್ಯಾಮ್. ಬಟ್ ನಂಗೆ ಇದು ಫುಲ್ ಸೆಟ್ಟೇ ಸಿಗುತ್ತೆ, ಅದಕ್ಕೋಸ್ಕರ ಇದನ್ನೇ ತೊಗೊತೀನಿ. ನೈಸ್ ಪ್ರಾಪರ್ ಸೆಟ್ ಇದೆ, ನಿಮಗೆ ಕಲೆಕ್ಷನ್ ಚೆನ್ನಾಗಿ ಕಾಣಿಸ್ತದೆ. ಯಾಕಂದರೆ ಇದು ಲೈಟ್ ವೇಟಲ್ಲೂ ನಿಮಗೆ ನೋಡೋದಕ್ಕೂ ಒಂದು 100 ಗ್ರಾಮ್ಸ್ ಮೇಲೇ ಕಾಣಿಸ್ತದೆ. ಬಟ್ ಇಟ್ ಇಸ್ ವೆರಿ ಗುಡ್ ಸೆಟ್ ಫಾರ್. ಇಲ್ಲಿ ಮೀನ್ ವೈಲ್ ಮೇಡಮ್ ನಿಮ್ಮ ಹತ್ರ ಒಂದು ಸೇವಿಂಗ್ಸ್ ಪ್ಲಾನ್ ಇದೆ. ಸೇವಿಂಗ್ಸ್ ಪ್ಲಾನ್ 9 ಮಂತ್ ಆ್ಯಕ್ಚುಲಿ ಇದು. ಸೊ ಬೇರೆ ಕಡೆಗಿಂತ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದು ಫ್ಲೆಕ್ಸಿಬಿಲಿಟಿ ಇದೆ. ಓಕೆನಾ? ಸೊ ಎವ್ರಿ ಮಂತ್ ಏನಂದರೆ ಮಿನಿಮಮ್ 2,000 ರೂಪೀಸ್ ನಮ್ಮದು. ನೀವು ಅವತ್ತು ಏನು ಅಮೌಂಟ್ ಪೇ ಮಾಡ್ತೀರಾ ಅವತ್ತೊಂದು ರೇಟ್ ಪ್ರಕಾರ ನಿಮ್ದು ಏನಿರ್ತದೆ ಅಕ್ಯುಮುಲೇಟ್ ಆಗ್ತದೆ ಗೋಲ್ಡು. ಸೊ ಇನ್ ಕೇಸ್ ನೀವು ಒಂದು 10,000 ಹಾಕ್ತೀರಾ, ರೇಟ್ ಬಂದು ಅವತ್ತು 14,000 ಇರ್ತದೆ. ಸೊ 10,000 ರೂಪಾಯಿಗೆ 710 ಮಿಲಿ ಹಂಗೆ ಡಿಫ್ರೆಂಟ್ ಒಂದು ಅಪ್ರಾಕ್ಸಿಮೇಟಾಗಿ ಒಂದು ಗ್ರಾಮೇಜ್ ನಿಮಗೆ ನಿಮ್ಮ ನೇಮಲ್ಲೇ ಅಕೌಂಟಲ್ಲೇ ಆ್ಯಡ್ ಆಗ್ತದೆ. ಸೊ ಸೆಕೆಂಡ್ ಮಂತಲ್ಲೇ ನೀವು ಒಂದು ಯು ಹ್ಯಾವ್ ಸಮ್ ಕಮಿಟ್ಮೆಂಟ್, ನೀವು ಫುಲ್ ಪೇ ಮಾಡೋಕ್ಕಾಗಲ್ಲ. ಸೊ ಮಿನಿಮಮ್ ಅಮೌಂಟು 2,000 ಪೇ ಮಾಡ್ಕೊಬೋದು. 2,000 ಪೇ ಮಾಡ್ಕೊಂಡು ಮಂತ್ಲಿ 2,000 ಪೇ ಮಾಡಿ, ಮಿನಿಮಮ್ ಅಮೌಂಟ್ 2,000 ಮ್ಯಾಕ್ಸಿಮಮ್ ನೀವು ಪೇ ಮಾಡ್ಬೋದು. ನೋಡಿ, ಇವತ್ತು 2,000 ಸ್ಟಾರ್ಟ್ ಮಾಡ್ತೀರಾ, ಸೆಕೆಂಡ್ ಮಂತಲ್ಲಿ ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇರ್ತದೆ, ಪ್ರೈಸ್ ಡ್ರಾಪ್ ಆಗಿರ್ತದೆ. ಸೊ ಅವಾಗ ಜಾಸ್ತಿ ಅಮೌಂಟ್ ಒಂದು 20,000 ರೂಪಾಯಿ ಕೊಟ್ಬಿಟ್ಟು ನೀವು ಗೋಲ್ಡ್ ಬ್ಲಾಕ್ ಮಾಡ್ಕೊತೀವಿ. ಥರ್ಡ್ ಮಂತಲ್ಲಿ ಮತ್ತೆ ನೀವು ಒಂದು 10,000 ಹಾಕ್ತೀರಾ. ಸೊ ಎಲ್ಲ ಥರ ಫ್ಲೆಕ್ಸಿಬಿಲಿಟಿ ಇದೆ ಪೇಮೆಂಟಲ್ಲೇ. ಸೊ ಇನ್ನೊಂದು ಬಂದು ಡೇಯಲ್ಲಿ ಬಂದು 1ನೇ ತಾರೀಕಿಂದ 30ನೇ ತಾರೀಕು ಯಾವಾಗ ಬೇಕಾದರೂ ಪೇ ಮಾಡ್ಕೊಬೋದು. ಸೊ ಈ ಫ್ಲೆಕ್ಸಿಬಿಲಿಟಿ ಇದೆ. 9 ಮಂತ್ಸ್ ಪ್ಲ್ಯಾನ್. ಸೊ ಎಂಟರ್ 9 ಮಂತ್ಸ್ ಆದಮೇಲೆ ನಿಮ್ದು ಒಂದು 10 ಗ್ರಾಮ್ ಅಕ್ಯುಮುಲೇಟ್ ಆಗಿದೆ ಅಂತ ಅಂದ್ಕೊಳ್ರಿ. ಸೊ ನೀವು 15 ಗ್ರಾಮ್ ತೊಗೊತಾ ಇದ್ದೀರಾ, 15 ಗ್ರಾಮ್ ಮೇಲೂ ಮೇಕಿಂಗ್ ಮೇಲೆ ನಿಮಗೆ 20% ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಆಗ್ತದೆ ವ್ಯಾಲ್ಯೂ ಮೇಲೆ. ಸೊ ಅದೊಂದು ಬೆನಿಫಿಟ್ಟು. ಬೇರೆ ಕಡೆ ಆದರೆ ಏನಾಗ್ತದೆ, ನೀವೇನು ಅಕ್ಯುಮುಲೇಟ್ ಮಾಡಿರ್ತೀರೋ ಅಷ್ಟಕ್ಕೆ ಮಾತ್ರನೇ ಡಿಸ್ಕೌಂಟ್ ಕೊಡ್ತಾರೆ. ಆಮೇಲೆ ಪ್ಲಸ್ ಫಿಕ್ಸ್ಡ್ ಅಮೌಂಟ್ ಇರ್ತದೆ. ಇಲ್ಲಿ ಏನಂದರೆ ಫಿಕ್ಸ್ಡ್ ಅಮೌಂಟ್ ಇಲ್ಲ, ನೀವು ಎಷ್ಟು ಬೇಕಾದರೂ ಅಕ್ಯುಮುಲೇಟ್ ಮಾಡ್ಕೊಬೋದು. ಪ್ಲಸ್ ಡಿಸ್ಕೌಂಟ್ ಬಂದು ನಿಮಗೆ 10 ಗ್ರಾಮ್ ಮಾಡಿರ್ತೀರ, 100 ಗ್ರಾಮ್ ತೊಗೊಂಡ್ರೆ 100 ಗ್ರಾಮ್ ಮೇಲೂ ಡಿಸ್ಕೌಂಟ್ ಆಗ್ತದೆ ಮೇಕಿಂಗಲ್ಲೇ. ಸೊ ಆ ಟೈಮಲ್ಲಿ ನಾವು ಎಷ್ಟು ತೊಗೋತೀವಿ ಅದ್ರ ಮೇಲೆ ನಿಮ್ಮ ಬೆನಿಫಿಟ್ ಇದೆ. ಆಮೇಲೆ ಇನ್ನು ಮೀನ್ ವೇಲ್ ಇನ್ ಕೇಸ್ ನಿಮ್ಮ ಜ್ಯುವೆಲ್ರಿ ಏನನ್ನು ಸೆಟ್ ಆಗಿಲ್ಲ, ಲೈಕ್ ಆಗಿಲ್ಲ ಅಂದರೆ ನೀವು ಕಾಯಿನ್ಗೂ ತೊಗೊಬೋದು. ಆಚೆ ಕಡೆ ಎಲ್ಲ ಕಾಯಿನ್ ಎಲ್ಲ. ಬಟ್ ಇಲ್ಲಾಂದರೆ ನಿಮ್ಮ 24 ಕ್ಯಾರೆಟ್ ನಾವು ಕನ್ವರ್ಟ್ ಮಾಡಿ 22 ಗ್ರಾಮ್ಸ್ ನಿಮ್ಮದು 22 ಕ್ಯಾರೆಟ್ ಗೋಲ್ಡು ಕನ್ವರ್ಟ್ ಮಾಡಿ 24 ಕ್ಯಾರೆಟ್ ಗೋಲ್ಡಲ್ಲಿ ನಾವು ಕಾಯಿನು ಕೊಡ್ತೀವಿ. ಸೊ ಅದೊಂದು ಬೆಸ್ಟ್ ಆಪ್ಷನ್ ಇದೆ ನೀವು ನೋಡ್ಕೊಳೋದಕ್ಕೆ ಸೇವಿಂಗ್ಸ್ ಪ್ರಕಾರ. ಯಾಕಂದರೆ ಈಗಿರೋ ರೇಟ್ ಪ್ರಕಾರ. ಸೊ ಫರ್ದರ್ ನೀವು ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ಕೊಬೋದು, ಸ್ಮಾಲ್ ಅಕ್ಯುಮುಲೇಷನ್ ಮಾಡಿ ತೊಗೊಬೋದು. ಸೊ ಓಕೆ ಫೈನ್, ನಾನು ನೆಕ್ಸ್ಟ್ ಟೈಮ್ ಅದಕ್ಕೋಸ್ಕರ ಬರ್ತೀನಿ. ಈಗ ಸದ್ಯಕ್ಕೆ ನಾ ಹೇಳ್ಬೋದಿದ್ದೆ. ಥ್ಯಾಂಕ್ ಯು. ಪ್ಯಾಕ್ ಆಯಿತು, ಬಿಲ್ಲಿಂಗ್ ಎಲ್ಲ ಕ್ಲಿಯರ್ ಆಗಿದೆ. ಎಂಟೈರ್ ಸೆಟ್ ನೋಡ್ಕೊಂಬಿಡಿ ಒಂದ್ಸತಿ ಕ್ಲಿಯರಾಗಿ ಬಿಫೋರ್ ಡೆಲಿವರಿ. ಎಸ್, ತೊಗೊಂಡೆ. ಎಷ್ಟೊಂದು ದಿನದಿಂದ ಈ ಥರ ಕಂಪ್ಲೀಟ್ ಒಂದು ಸೆಟ್ಟೇ ತೊಗೋಬೇಕು ಅಂತ ಆಸೆ ಇತ್ತು. ಫೈನಲಿ ತೊಗೊಂಡೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಕೂಡ ಏನಾದರೂ ಓಲ್ಡ್ ಗೋಲ್ಡ್ನ ಎಕ್ಸ್ಚೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದರೆ ಈ ಶಾಪ್ಗೆ ಬನ್ನಿ. ಅಂದರೆ ಏನು ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂ ತೊಗೋತಾರೆ. ಕೆಲವು ಕಡೆ ಎಲ್ಲ ಪ್ಯೂರಿಟಿ ಇಲ್ಲ, ಅದು ಇಲ್ಲ ಅಂತೇಳಿ ಕಟ್ ಮಾಡಿಬಿಡ್ತಾರೆ ದುಡ್ಡನ್ನ. ಬಟ್ ಇಲ್ಲಿ 22 ಕ್ಯಾರೆಟ್ನ ನೋಡಿದ್ರೆ ಅದೇ ರೇಟ್ಗೆ ಡಿಡಕ್ಷನ್, ಅದು 0% ಡಿಡಕ್ಷನ್. ಯಾವುದೇ ರೀತಿ ಮೇಕಿಂಗ್ ಚಾರ್ಜಸ್, ಆ ಚಾರ್ಜಸ್ ಅಂದ್ರೆ ಏನು ತೊಗೊಳ್ಳೋದಿಲ್ಲ. ತುಂಬ ಖುಷಿ ಆಯಿತು. ನಾನು ತೊಗೊಬಂದಿದ್ದು ಗೋಲ್ಡ್ನ ನೀವು ಆಲ್ರೆಡಿ ನೋಡಿದ್ರಿ. ಸೊ ಎಲ್ಲ ಹಳೆ ಚಿನ್ನ ಆಗಿತ್ತು. ಹಳೆ ಚಿನ್ನ ಅಷ್ಟು ಹಾಕಿದೆ. ಸೊ ಅಷ್ಟು ಹಾಕಿ ಇಷ್ಟು ಬಂತು. ಅಷ್ಟೇ ಅಲ್ಲ, ಇನ್ನೂ ಆಫರ್ಸ್ಗಳೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲ ಆಫರ್ಸ್ಗಳಿದೆ. ಸೊ ನೀವು ಅಷ್ಟೇ ಬನ್ನಿ, PC ಚಂದ್ರ ಜ್ಯುವೆಲ್ಸ್ನ ವಿಸಿಟ್ ಮಾಡಿ. ಕೋರಮಂಗಲದಲ್ಲಿದೆ. ಆ್ಯಂಡ್ ಅವ್ರದ್ದು ಬ್ರಾಂಚಸ್ ಬೆಂಗಳೂರಲ್ಲಿ ತುಂಬ ಇದೆ. 3 ಸ್ಟೋರ್ಸ್ ಇದೆ ಮ್ಯಾಮ್. ಒಂದು ಬಂದು ಅಲ್ಸೂರು ಫಸ್ಟ್ ಬ್ರಾಂಚು, ಸೆಕೆಂಡ್ ಬಂದು ಕೋರಮಂಗಲ, ಇನ್ನೊಂದು ಬಂದು ಮಾರತಳ್ಳಿ ಸ್ಟೋರು. ಓಕೆ, ಅಲ್ಸೂರು, ಕೋರಮಂಗಲ, ಮಾರತಳ್ಳಿ ಸ್ಟೋರ್ 3 ಕಡೆನೂ ಇದೆ. ಸೊ ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ, ನೀವು ಕೂಡ ಬೈ ಮಾಡಿ. ಗೋಲ್ಡ್ ಮಾತ್ರ ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ಗೋಲ್ಡ್ ಹೇಗಿದೆ ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ. ರೇಟ್ ಆಫ್ 10, 1 ಇಂದ 10ಗೆ ನೀವು ಎಷ್ಟು ಕೊಡ್ತೀರಾ ಅಂತ ತಿಳಿಸಿ. ಓಕೆನಾ? ಆಯಿತಾ? ಆಯ್ತು.
ಚೆನ್ನಾಗಿದೆಯಾ? ಯಾಕಿದು ಯುಕ್ತಂಗೆ ಇಲ್ಲ ಇದು ನಿಮ್ಗೆ ಇನ್ನೊಂದ ಇದು ನೋಡ್ದ ಅವಳು ದೊಡ್ಡ ಇದು ನಂದು, ಇದು ನಿಂದು, ಇದು ನಂದು. ನಾನು ಆಗ್ತಿಲ್ದಿರೋ ಗೋಲ್ಡ್ನ ಎಷ್ಟೊಂದು ದಿನದಿಂದ ಇಟ್ಕೊಂಡಿದ್ದೆ. ಏನು ಮಾಡಲಿ ಹಳೆ ಚಿನ್ನ ಇರಲಿ ಅಂತೇಳಿ ಸುಮ್ಮನೆ ಮನೇಲಿ ಇಡೋದೇ ಆಗಿತ್ತು. ಸೊ ಅದನ್ನೆಲ್ಲ ಇವತ್ತು ಕರಗಿಸಿ ಎಕ್ಸ್ಚೇಂಜ್ ಮಾಡಿ ಫೈನಲಿ ನಾನು ನನ್ನ ಚಿನ್ನನ ತಗೊಂಡೆ. PC ಚಂದ್ರ ಜ್ಯುವೆಲ್ಸಲ್ಲಿ ಸಕ್ಕತ್ತಾಗಿದೆ ಕಲೆಕ್ಷನ್ಸು. ನೀವು ಕೂಡ ವಿಸಿಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಳಿದ್ನಲ್ಲ ಹೇಗಿದೆ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮೀ. ಬಾಯ್.